ಹಾಯ್ ಗುಂಡಾರಾಜ್ ಬಂದೈತೆ ಅಂದ್ರೆ ಹಂಗೆ ಹಿಂಗೆ ಬಂದಿಲ್ಲ ಬ್ಯಾಕ್ ಪೇನು. ಅಯ್ಯೋ ಹೋಗಿ ಅಡುಗೆ ಯಾರು ಮಾಡ್ತಾರೆ ಅನ್ನೋ ಲೆವೆಲಿಗೆ ಹೋಗ್ಬಿಟ್ಟಿದ್ದೀನಿ ನಾನು. ಆದರೂ ಏನು ಮಾಡೋದು, ಪೂರ್ವಿ ಅವನಲ್ಲ ಸಾಂಬಾರು ಗಿಂಬಾರು ಮಾಡೋಣ. ನಾಳೆಯಿಂದ ಪೂರಿ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ, ಅದಕ್ಕೆ ಇರಪ್ಪ ಮಾಡಬೇಕಲ್ಲ ನಾವೇ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡಿಟ್ಕೊಬಿಟ್ರೆ ಒಂದು ಕಡೆ ನೆಮ್ಮದಿ. ಸಾಕು ಬಿಡ, ಜಿಲ್ಲೆ ಮಲ್ಡರ್ ಮಾಡಿದ್ದು. ಅಲ್ಲ ಅಲ್ಲ ನಿಮ್ಮ ಜಿಲ್ಲೆ ಇಲ್ಲೋರು ಇಲ್ಲ ಜಿಲ್ಲೆ. ಆ್ಯಕ್ಚುಲಿ ಝೊಮ್ಯಾಟೊ ಫುಡ್ ಡೆಲಿವರಿಗೆ ಹೋಗಿದ್ದು 6 ಆರ್ಡ್ರ್ ಕಂಪ್ಲೀಟ್ ಮಾಡಿದೆ. 12 ಗಂಟೆಯಿಂದ ಟೋಟಲ್ಲು ನಾನು ಕಂಪ್ಲೀಟ್ ಮಾಡಿದ್ದು 4 o'clockವರೆಗೂ. ಸೊ ನನಗೆ 7 years ಬ್ಯಾಕು ಆ್ಯಕ್ಸಿಡೆಂಟ್ ಆಗಿ ಸ್ಪೈನ್ ಇಂಜುರಿ ಆಗಿದೆ. ಸ್ಪೈನ್ ಇಂಜುರಿ ಆಗಿರೋ ಒಂದು ರೀಸನಿಂದ ನನಗೆ 80% ಡಿಸಬಿಲಿಟಿ ಆಗಿದೆ. ಅದರಲ್ಲಿ ಸೊಂಟದಿಂದ ಪಾದದವರೆಗೂ ಯಾವುದೇ ಸೆನ್ಸೇಷನ್ ಗೊತ್ತಾಗಲ್ಲ. ಸೊ ಇದು ನನ್ನ ಪರಿಸ್ಥಿತಿ. ಯಾರೆಲ್ಲ ಇವತ್ತೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನನ್ನ ಸೆಕೆಂಡ್ ಚಾನಲ್ಲು. ಇವಾಗ ರೈಸಿಗೆ ಇಟ್ಟಿದ್ದೀನಿ. ನೈಟ್ದೇ ಸಾಂಬಾರಿತ್ತು. ಸೊ ನೈಟೇ ಒಂದಷ್ಟು ಪಾತ್ರೆಗಳಿತ್ತು, ಎಲ್ಲ ತೊಳೆದಾಕ್ಬಿಟ್ಟೆ. ಸೊ ಇವಾಗ ಬೆಳಗ್ಗೆ ಎದ್ದು ಬಂದು ಇವತ್ತು ಫಸ್ಟ್ ಝೊಮ್ಯಾಟೊ ಡ್ಯೂಟಿಗೆ ಹಾಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ದಿನ ಆಯಿತು ಝೊಮ್ಯಾಟೊ ಡ್ಯೂಟಿನೇ ಬಿಟ್ಬಿಟ್ಟಿದ್ದೀನಿ ಅನ್ನೋದಕ್ಕಿಂತ ಅವತ್ತು ಅಲ್ಲಿ ಬಿದ್ದನಲ್ವ, ಭಯನೂ ಆಯಿತು. ಕೈ ಬೇರೆ ಫ್ರ್ಯಾಕ್ಚರ್ ಆಗಿರೋ ಕಡೆನೇ ಸ್ವಲ್ಪ ಏಟಾಯಿತು, ಹಂಗಾಗಿ ಬಿಟ್ಬಿಟ್ಟಿದ್ದೆ. ಒಂದು 3 ತಿಂಗಳ ಮೇಲೆ ಆಯಿತು ಡ್ಯೂಟಿ ಮಾಡಿ. ಸೊ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಲಂಚ್ ಗಿಗ್ಸ್ಗೆ ಬುಕ್ ಮಾಡ್ಕೊಂಡಿದ್ದೀನಿ. ಗಿಗ್ಸು ಸೊ 12ಇಂದ 3ವರೆಗೂ ಬುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಹೋಗೋದಕ್ಕೆ ರೆಡಿ ಆಗಬೇಕು. ಫಸ್ಟು ಬ್ರಷ್ ಮಾಡಿ ರೆಡಿಯಾಗಿ ಅದಾದಮೇಲೆ ತಿಂಡಿ ತಿನ್ನಬೇಕು. ತಿಂಡಿಗೆ ಅಂತ ಏನು ಸ್ಪೆಷಲ್ ಮಾಡಲಿಲ್ಲ ಇವತ್ತು. ಜಸ್ಟ್ ನೈಟ್ ಸಾಂಬಾರಿಗೆ ರೈಸ್ ಇಡ್ತಾಯಿದ್ದೀನಿ. ಎಲ್ಲ ಕೆಲಸಗಳು ಮಾಡ್ಕೊಂಡು ನಿಭಾಯಿಸೋದು ತುಂಬ ಕಷ್ಟ ಇದೆಯಪ್ಪ. ಬಟ್ ಇವಾಗ ಹೋಗ್ಬಿಟ್ಟು ಡ್ಯೂಟಿಗೆ ಅದು ಬಿಟ್ಟರೆ ಪೂರ್ವಿ ಮನೇಲೇ ಇರ್ತಾನೆ. ಸೊ ಅವನಿಗೂ ಒಂದು ಸ್ಕೂಲ್ ನೋಡ್ತಾ ಇದ್ದೀನಿ, ಎಲ್ಲಿ ಸೇರಿಸೋದು ಏನು ಕತೆ ಏನೂ ಗೊತ್ತಾಗ್ತಾಯಿಲ್ಲ ಇನ್ನೂ. ಯಾರೆಲ್ಲ ಇವತ್ತೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನನ್ನ ಸೆಕೆಂಡ್ ಚಾನಲ್ಲು. ಫಸ್ಟ್ ಚಾನಲ್ಲು ಕಮ್ಯುನಿಟಿದು ಒಂದು ಸ್ಟ್ರೈಕ್ ಬಂದಿರೋದ್ರಿಂದ ಚಾನಲ್ಲು ಓಲ್ಡ್ ಆಗಿದೆ. ಆ್ಯಕ್ಚುಲಿ ಅದು ಬರುತ್ತಾ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಬಟ್ ಹೊಸ್ದಾಗಿ ಚಾನಲ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಲ್ ಚೇರ್ ವ್ಲಾಗರ್ ಅಂತ ನಾನು ಇದು ಸೆಕೆಂಡ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಇದು ನನ್ನ ಸೆಕೆಂಡ್ ಚಾನಲ್ ಓಕೆ. ಬಟ್ ನನ್ನ ವ್ಲಾಗ್ಗಳಲ್ಲಿ ಸೊ ಇದು ಫಸ್ಟ್ ವ್ಲಾಗ್ ಆಗಿರುತ್ತೆ ಈ ಚಾನಲಲ್ಲಿ. ಸೊ ಡೈರೆಕ್ಟಾಗಿ ವ್ಲಾಗ್ ಮಾಡ್ತಾಯಿರೋದು. ಒಂದಷ್ಟು ಜನ ಹೊಸಬರು ಏನಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ಸೊ ನಾನು ಯಾರು, ನಾನು ವಿಡಿಯೋ ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಒಂದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಎಲ್ರಿಗೂ. ಇವ್ರು ಯಾರಪ್ಪ ವೀಡಿಯೋ ಮಾಡ್ತಾಯಿದ್ದಾರೆ, ಏನು ಕತೆ, ಅದರಲ್ಲಿ ಕೂತಿರೋ ಪೊಸಿಷನಲ್ಲಿ ವೀಡಿಯೋ ಮಾಡ್ತಾಯಿದ್ದಾರೆ ಅಂತ. ಸೊ ಆ್ಯಕ್ಚುಲಿ ನಾನಿರೋದು ವೀಲ್ ಚೇರ್ನಲ್ಲಿ. ಸೊ ನನಗೆ 7 years ಬ್ಯಾಕು ಆ್ಯಕ್ಸಿಡೆಂಟ್ ಆಗಿ ಸ್ಪೈನ್ ಇಂಜುರಿ ಆಗಿದೆ. ಸ್ಪೈನ್ ಇಂಜುರಿ ಆಗಿರೋ ಒಂದು ರೀಸನಿಂದ ನನಗೆ 80% ಡಿಸಬಿಲಿಟಿ ಆಗಿದೆ. ಅದರಲ್ಲಿ ಸೊಂಟದಿಂದ ಪಾದದವರೆಗೂ ಯಾವುದೇ ಸೆನ್ಸೇಷನ್ ಗೊತ್ತಾಗಲ್ಲ. ಸೊ ಇದು ನನ್ನ ಪರಿಸ್ಥಿತಿ. ಸೊ ನನ್ನ ಹಳೆ ವ್ಲಾಗ್ ನೋಡ್ತಾ ಇರೋ ಎಲ್ರಿಗೂ ನನ್ನ ವಿಷಯ ಗೊತ್ತೇ ಇರುತ್ತೆ. ತುಂಬ ದಿನಗಳಾದಮೇಲೆ ಝೊಮ್ಯಾಟೊ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬಾ ದಿನ ಆಯಿತು. ಒಂದು ಸಿಕ್ಕಾಪಟ್ಟೆ ಮನೆಗೆ ಬಂದಾದಮೇಲೆ ಖರ್ಚು ವೆಚ್ಚಗಳು ಎಲ್ಲ ಜಾಸ್ತಿ ಆಯಿತು. ಸೊ ಏನಾದ್ರು ದುಡಿಬೇಕಲ್ಲ. ಸೊ ಅದಕ್ಕೆ ಇವತ್ತು ಝೊಮ್ಯಾಟೊಗೆ ಹೋಗ್ತಾ ಇರೋಂಥದ್ದು. ಸೊ 3 ಗಂಟೆವರೆಗೂ ಹಾಯ್ ಗುಂಡಾರಾಜ್.
ಅಯ್ಯೋ ನನ್ನ ಫಸ್ಟ್ ಆರ್ಡರ್ ಇಲ್ಲಿ ಬಂದಿದೆ. ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಫ್ಲೋರ್ ಇರೋದ್ರಿಂದ ಬೇರೆಯವ್ರ ಸಹಾಯ ಪಡ್ಕೊಂಡೆ, ತಂದುಕೊಟ್ರು ಒಬ್ಬರು. ಸೊ ಫಸ್ಟ್ ಆರ್ಡ್ರ್ ಡೆಲಿವರಿ ಬಂದರೆ ಇಲ್ಲಿ ಯಾರೋ ಸತ್ತೋಗಿದ್ದಾರೆ. ನಿಜ ನೋಡ್ಬಿಟ್ಟು ನನಗೆ ಏನು ಶಾಕ್ ಆಗಿಬಿಡ್ತು, ಇಲ್ಲಿ ಯಾರು ಆರ್ಡ್ರ್ ಮಾಡಿದ್ದಾರೆ ಅಂತ. ನನಗೆ ಮತ್ತು ಜ್ಯೂಸು ಇಲ್ಲ ಐತೆ ಅಷ್ಟೇನಾ? ನಾನು ಎಲ್ಲ ಕುಡ್ಕೊಂಡ್ಬಿಟ್ಟಿದ್ದೆ. ಮತ್ತು ನಾನು ಹೊಟ್ಟೆ ಸಿತೈತಿ ಇಲ್ಲಿ. ಊಟ ಮಾಡಿ ಆ್ಯಕ್ಚುಲಿ ಝೊಮ್ಯಾಟೊ ಫುಡ್ ಡೆಲಿವರಿಗೆ ಹೋಗಿದ್ದು 6 ಆರ್ಡ್ರ್ ಕಂಪ್ಲೀಟ್ ಮಾಡಿದೆ. 12 ಗಂಟೆಯಿಂದ ಟೋಟಲ್ಲು ನಾನು ಕಂಪ್ಲೀಟ್ ಮಾಡಿದ್ದು 4 o'clockವರೆಗೂ. ಸೊ 3 o'clockವರೆಗೆ ಹಾಕೊಂಡಿದ್ದು. ಬಟ್ ಹೊಟ್ಟೆ ಬೇರೆ ಹಸುವಾಗ್ತಿತ್ತು. ಆಮೇಲೆ ಬೇರೆ ಏರಿಯಾ ದೂರ ಹೋಗ್ಬಿಟ್ಟಿದೆ, ಇಲ್ಲಿಂದ ಎಲ್ಲೆಲ್ಲೋ ಹೋಗಿ ಕರ್ಕೊಂಡು ಹೋಗ್ಬಿಟ್ಟಿತ್ತು ಅತ್ತಾಗ. ಆಮೇಲೆ ಅದಕ್ಕೆ ಎಲ್ಲ ಸುತ್ತ ಹಾಕೊಂಡು ಬಳಸಾಕೊಂಡು ಬಂದು ಸರಿ ಬಿಡು ಅಂತ ಹೇಳ್ಬಿಟ್ಟು 4 ಗಂಟೆವರೆಗೂ ಹಾಕೊಂಬಿಟ್ಟು ಹೊಟ್ಟೆ ಹಸುವಾಗ್ತಿತ್ತು. ಹಂಗಾಗಿ 4 ಗಂಟೆ ಕಂಪ್ಲೀಟ್ ಆಯಿತು. 6 ಆರ್ಡ್ರು ಕಂಪ್ಲೀಟ್ ಮಾಡಿದೆ. ಸೊ ರೇನ್ ಸರ್ಜ್ ಅಂತ ಒಂದೇ ಒಂದು ಆರ್ಡ್ರಿಗೆ 30 rupees ಎಕ್ಸ್ಟ್ರಾ ಬಂತು. ಏನು ಮಿಕ್ಕಿದ್ದಕ್ಕೆಲ್ಲ 80 rupees. ಒಂದು ಆರ್ಡ್ರಿಗೆ 80 rupees ಇರುತ್ತೆ ನಮಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ. ಸೊ ಮುಗಿತಪ್ಪ ಇವತ್ತಿನ ಡ್ಯೂಟಿ. ಹಬ್ಬ ತಲೆ ನೋವು ಬಂದುಬಿಡ್ತು. ಬಿಸಿಲಿಗೂ ಒಂಥರ ವೆದರೇ ಒಂಥರ ಇತ್ತು ಇವತ್ತು. ಯಾಕಂದರೆ ಊರ್ಕೊಂಡಿರೋಂಗಿಲ್ವ ಪಾಪು? ಹೌದು ಅಲ್ಲ, ಇಲ್ಲೇನಾಗೈತೆ ನೋಡ್ರಿ. ಯಾರು ಬಿಡು ಮಾರ್ಕು. ಅದು ಆಕ್ಸಿಡೆಂಟ್ ಆದಾಗ ಒಂದು ಸ್ವಲ್ಪ ಚರ್ಮ ಇದಾಗಿತ್ತಲ್ಲ, ಎಕ್ಸ್ಟ್ರಾ ಉಳ್ಕೊಂಡಿರೋದು. ಇಲ್ಲಿ ಬ್ಲ್ಯಾಕ್ ಆಗಿ ಹೋಗಿತ್ತು ನೀನು ಆಕ್ಸಿಡೆಂಟ್ ಆದಾಗ. ನೀನೇನು ನೋಡ್ಬಿಟ್ಟಿದ್ದೆ? ನೀನು ಅವಾಗೇನೋ ಚಿಕ್ಕೋನು. ನಾನು ನೋಡಿದ್ದೀನಿ, ಚಿಕ್ಕವನಿದ್ರೆ ಎಲ್ಲ. ನನ್ನ ಫಾಲೋವರ್ ಒಬ್ಬರೇ ನನಗೆ ಕಾಂಟ್ಯಾಕ್ಟ್ ಮಾಡಿ ರಿಟರ್ನ್ ಗಿಫ್ಟಿಗೆ ಮಣ್ಣಿನ ಜ್ಯುವೆಲರಿ ಬೇಕು ಅಂತ ಇಯರಿಂಗ್ಸ್ ಬುಕ್ ಮಾಡಿದರು. ಅವರಿಗೆ ಅಂತ ವೀಡಿಯೋ ಕಾಲ್ ಮಾಡಿ ಮಾತಾಡಿ ಒಂದಷ್ಟು ಇದನ್ನು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ನಾನು. ಬೇಳೆ ಬೆಂದೈತೆ. ನೀರು ಎಷ್ಟೈತೋ ಕಾಣಿಸ್ತಾ ಇಲ್ಲ, ಬೇರೆ ನೀರು ಎಷ್ಟೈತೆ. ಮಶಪ್ ಮಾಡ್ಬೇಕಾಗುತ್ತೆ. ಪ್ಲಾಸ್ಟಿಕ್ ಇಟ್ಟಾಕು. ಆ್ಯಕ್ಚುಲಿ ನಮ್ಮ ಮನೆ ಪಕ್ಕದಲ್ಲೇ ಒಬ್ಬರು ಸಬ್ಸ್ಕ್ರೈಬರ್ ಬಂದಿದ್ರು ಮಾತಾಡ್ಸೋದಕ್ಕೆ ಅಂತ. ಅವಾಗ ಬಂದು ಸೊಪ್ಪು ಕೊಡೋದ್ರು. ಆ್ಯಕ್ಚುಲಿ ಝೊಮ್ಯಾಟೊ ಫುಡ್ ಡೆಲಿವರಿಗೆ ಹೋಗಿದ್ನಲ್ಲ ಇವತ್ತು. ಏನು ಬ್ಯಾಕ್ ಪೇನ್ ಬಂದೈತೆ ಅಂದ್ರೆ ಹಂಗೆ ಹಿಂಗೆ ಬಂದಿಲ್ಲ ಬ್ಯಾಕ್ ಪೇನು. ಅಯ್ಯೋ ಹೋಗಿ ಅಡುಗೆ ಯಾರು ಮಾಡ್ತಾರೆ ಅನ್ನೋ ಲೆವೆಲಿಗೆ ಹೋಗ್ಬಿಟ್ಟಿದ್ದೀನಿ ನಾನು. ಆದರೂ ಏನು ಮಾಡೋದು, ಪೂರ್ವಿ ಅವನಲ್ಲ ಸಾಂಬಾರು ಗಿಂಬಾರು ಮಾಡೋಣ. ನಾಳೆಯಿಂದ ಪೂರ್ವಿ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೆ ಇರಪ್ಪ ಮಾಡಬೇಕಲ್ಲ ನಾವೇ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡಿಟ್ಕೊಬಿಟ್ರೆ ಒಂದು ಕಡೆ ನೆಮ್ಮದಿ. ಬೆಳಗ್ಗೆ ಏನಾದರೂ ತಿಂಡಿ ಮಾಡ್ಕೊಡ್ಬೇಕು ಅವನಿಗೆ. ಇನ್ನು ಮುಂದೆ ನಾವು 11 ಗಂಟೆ 12 ಗಂಟೆವರೆಗೂ ಮನೆ ಕಳಕ್ಕಾಗಲ್ಲ. ಬೆಳಗ್ಗೆನೇ ಇರೋಳ್ಬೇಕು. ಏನು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಸೊ ನಾಳೆಯಿಂದ ಡ್ಯೂಟಿನೂ ಸ್ಟಾರ್ಟ್ ಆಯಿತು, ಪೂರ್ವಿದು ಸ್ಕೂಲು ಸ್ಟಾರ್ಟ್ ಆಯಿತು. ಸೊ ಇವಾಗ ಈ ಮನೆಗೆ ಬಂದಿಂದ ತುಂಬ ಖರ್ಚು ವೆಚ್ಚಗಳಾಗ್ತಿದ್ದಾವೆ ನಮಗಂತೂ. ಆಮೇಲೆ ಪೂರ್ವಿನ ಇಟ್ಕೊಂಡು ನಿಭಾಯಿಸೋದು ಸಕ್ಕ ಕಷ್ಟ ಆಗ್ತಿದೆ. ಸೊ ಪೂರ್ವಿದು ಸ್ಕೂಲು ಹೆಂಗೆ ಏನು ಕತೆ ಅಂತೆಲ್ಲ ಕೇಳ್ತಿದ್ದಲ್ಲ. ಮನೆ ನಿಯರ್ ಬೈ ನಾನು ಪೂರ್ವಿಗೆ ಸ್ಕೂಲಿಗಾಗಲೇ ನೋಡ್ಕೊಂಡು ಬಂದು ಆಲ್ರೆಡಿ ಸ್ವಲ್ಪ ಪೇಮೆಂಟ್ ಇನ್ಸ್ಟಾಲ್ಮೆಂಟಲ್ಲಿ ಮಾಡ್ತೀನಿ ಅಂತೇಳಿ ಮಾತಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಎಜುಕೇಷನ್ಗೆ ಪೂರ್ವಿದು ರೆಡಿ ಆಯಿತು. ಸದ್ಯ ಟೆನ್ಷನ್ ಇಲ್ಲ, ಬಟ್ ಲೇಟ್ ಆಯಿತು ಅವನು ಸೇರಿಸೋದಕ್ಕೆ. ಸೊ ಬೇರೆ ಕಡೆ ಎಲ್ಲ ವಿಚಾರಿಸಿ ಎಲ್ಲ ಮಾಡಿ ಇನ್ನೇನು ಮಾಡೋಕ್ಕಾಗಲ್ಲ. ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕಲ್ಲ ಅವನಿಗೂ. ಅದಕ್ಕೆ ಕಷ್ಟ, ಏನು ಮಾಡೋಕ್ಕಲ್ಲ. ಇವಾಗ ದುಡಿಯೋದು ನೋಡಬೇಕು. ಝೊಮ್ಯಾಟೊ ನೆಕ್ಸ್ಟು ನಾಳೆಯಿಂದ ಕಂಟಿನ್ಯೂಸ್ ಮಾಡಬೇಕು. ಕೆಲವೊಂದು ವೀಡಿಯೋಸು ಮಾಡಬೇಕು. ಚಾನಲ್ ಬೇರೆ ಹಿಂಗಾಯಿತು, ತುಂಬ ಬೇಜಾರಾದ ಸಂಗತಿ. ಬಟ್ ಆ ಚಾನಲ್ ಯಾವತ್ತೂ ಇದಾಗುತ್ತೆ ಏನು ಕತೆ ಅದು ಗೊತ್ತಿಲ್ಲ. ಬಟ್ ಈ ಚಾನಲ್ನ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು. ಯಾವುದೇ ಥರದ್ದು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಆಗಲಿ, ಸ್ಟ್ರೈಕ್ ಆಗಲಿ, ಇದೆಲ್ಲ ಇದು ಮಾಡಬಾರ್ದು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಇವಾಗ ಮಶಪ್ ಮಾಡೋದಕ್ಕೆ ಅಂದ್ಬಿಟ್ಟು ಸೊಪ್ಪು ತರಿಸಿದ್ದೆ. ಸೊ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕುಟ್ಟಾಕಬೇಕು. ಮೆಣಸಿನ್ಕಾಯಿ ಸ್ವಲ್ಪ, ಆಮೇಲೆ ಸಾಂಬಾರು ಪೌಡ್ರು ಸ್ವಲ್ಪ, ಇದನ್ನೆಲ್ಲ ಹಾಕಿ ಸೊಪ್ಪನ್ನು ಬೇಯಿಸ್ಕೊಂಡು ಆಮೇಲೆ ರುಬ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಮಸೊಪ್ಪು ರೆಡಿ. ಮಸೊಪ್ಪು ಮಾಡಿಬಿಟ್ಟು ರೈಸ್ ಇದೆ ಅದನ್ನೇ ತಿನ್ಕೊಳ್ಳೋದು. ಏನು ಮಾಡೋದು, ರೈಸ್ ವೇಸ್ಟ್ ಆಗುತ್ತೆ. ಸೊ ಮುದ್ದೆ ಮಾಡೋಕ್ಕೆ ಹೋಗೋದಿಲ್ಲ. ನಾವು ನೋಡು ವೇಸ್ಟನ್ನು ಯೂಸ್ ಮಾಡೋವಂಥವ್ರು. ಆ್ಯಕ್ಚುಲಿ ಮಸೊಪ್ಗೆಲ್ಲ ಕಟ್ ಮಾಡ್ಕೊಂಡಿರೋದ್ರಲ್ಲಿ ಇನ್ನೊಂದಷ್ಟು ಇತ್ತು, ಅದನ್ನೆಲ್ಲ ಹಿಂಗಿಸ್ಬಿಟ್ಟು ತೆಗಿತಾಯಿದ್ದೀನಿ. ಅಯ್ಯೋ ಇದೇನೋ ಒಂದು ಇದು ಬಂದ್ಬಿಟ್ಟೈತೆ. ಛೇ, ಆ್ಯಕ್ಚುಲಿ ನೋಡಿ ಇಷ್ಟು ಇದನ್ನು ಬಿಡಿಸಿದ್ದೀನಿ. ಇದು ಉಪ್ಸಾರಿಗೆ ಆಗುತ್ತೆ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು. ಆಮೇಲೆ ನಾರಿನಂಶ ಇರುವಂಥದ್ದನ್ನೆಲ್ಲ ತಿನ್ನಬೇಕಂತೆ, ಆರೋಗ್ಯಕ್ಕೆ ಒಳ್ಳೆಯದಂತೆ. ಅದಕ್ಕೆ ವೇಸ್ಟ್ ಮಾಡಿಲ್ಲ ನಾವು. ಏನು ಮಾಡ್ತಿದ್ಯೋ? ಏನು ಏನು ಮಾಡ್ತಾವ ನೋಡು. ಬಿಡ ಸಾಕು. ಜಿಲ್ಲೆನ ಮಲ್ಡರ್ ಮಾಡಿದ್ದೀನಿ. ಎಷ್ಟು ಚಿಲ್ಡ್ರೆ ಮಲ್ಡರ್ ಮಾಡ್ತೀಯೋ?
ಸಾಕು ಬಿಡ ಜಿರಳೆ ಮಲ್ಡರ್ ಮಾಡಿದ್ದು. ಅಲ್ಲ ನೀನು ಜಿರಳೆ ಇಲ್ಲ ನೋಡು, ಇಲ್ಲ ಜಿರಳೆ ಅದೇನೋ ಕಚ್ಚಾಕ್ಬಿಟ್ಟು ಥು 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 ತಿರ್ಗಾ ಒದ್ದಾಡ್ತದೆ. ಎರಡನೇ ಜಿರಳೆ ಮಲ್ಡರ್ ಮಾಡ್ತಿರೋದು. ಒಂದು ಜಿರಳೆದ ಬಾಡಿ ತರಿಸ್ತೀನಿ ನೋಡಿ, ಇದು ಒಂದು ಜಿರಳೆದ ಬಾಡ್ಲಿ, ಇನ್ನೊಂದು ಜಿರಳೆ ಸಾಯಿಸ್ತಾವನಿ. ಬೇಗ ಸಾಯಿಸ್ಬಾರಲ್ಲ, ಅದು ಒದ್ದಾಡ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ. ಅವನು ಜಿರಳೆ ಹಿಡಿಯೋದ್ರಲ್ಲಿ ಬಿಸಿ ಅವ್ನು ಬಿಡು. ಲೇ ಇನ್ನು ಬದುಕೈತೆ ಬಾರ, ಇನ್ನು ಬದುಕೈತದು, ಇನ್ನು ಬದುಕೈತದು. ರೀಸೆಂಟಾಗಿ ಒಂದಿಬ್ಬರು ನನ್ನ ಫಾಲೋವರ್ಸು ಮತ್ತು ಸಬ್ಸ್ಕ್ರೈಬರ್ ಆಗಿರೋವಂಥವ್ರು ನನಗೆ ರಿಟರ್ನ್ ಗಿಫ್ಟಿಗೆ ಬೇಕು ಅಂತ ಒಂದು ಸ್ವಲ್ಪ ಜ್ಯುವೆಲರಿನೆಲ್ಲ ಪರ್ಚೇಸ್ ಮಾಡಿದರು. ಮನೆಯಿಂದನೇ ನಾನು ಕೊರಿಯರ್ ಎಲ್ಲ ಮಾಡ್ತೀನಿ, ಇಲ್ಲ ಪೋರ್ಟರ್ ಕೂಡ ಮಾಡ್ತೀನಿ. ಸೊ ಯಾರಿಗೆಲ್ಲ ಬೇಕು ವಿಡಿಯೋ ಕಾಲ್ ಮೂಲಕ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರಿಗೆ ಜ್ಯುವೆಲರಿ ಎಲ್ಲ ತೋರಿಸಿ ಆಮೇಲೆ ಪೋರ್ಟರ್ ಮಾಡೋವಂಥದ್ದು. ಯಾರಿಗಾರು ರಿಟರ್ನ್ ಗಿಫ್ಟಿಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಬ್ಬಳೇ ಎಲ್ಲನೂ ನಿಭಾಯಿಸೋದು ಸ್ವಲ್ಪ ಕಷ್ಟನೇ. ಅಲ್ಲಿ ಇಲ್ಲಿ ಸ್ಟಾಲ್ ಅಂದ್ರೂ ಸ್ಟಾಲ್ ಚಾರ್ಜಸ್ ಎಲ್ಲ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಸ್ಟಾಲ್ನ ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಆಗ್ತಾಯಿಲ್ಲ ನಾನು. ಸೊ ಮನೇಲೇ ಈ ಥರ ರಿಟರ್ನ್ ಗಿಫ್ಟಿಗೆ ಬೇಕು ಅಂತ ಇಷ್ಟು ಪೀಸ್ ಬೇಕು ಅಂತೇಳಿ ಆರ್ಡ್ರ್ ಮಾಡಿದ್ರೆ ನನಗೂ ಕೂಡ ಅನುಕೂಲ ಆಗುತ್ತೆ ನಿಮ್ಮ ಕಡೆಯಿಂದ. ಸೊ ಚಾನಲ್ಗೂ ಸಪೋರ್ಟ್ ಮಾಡೋದಲ್ಲದೆ ನೀವು ಈ ಥರ ಕೂಡ ಸಪೋರ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.